ದ್ರೌಪದಮ್ಮನವರ ಕರ್ಮೋತ್ಸವ ಈಗಾಗಲೇ ಪ್ರಾರಂಭ ಆಗಿ ಇವತ್ತು ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಈಗ ಅಮ್ಮನವರ ಉತ್ಸವ ನಡೀತಾ ಇದೆ. ವಿಶೇಷವಾಗಿ ಬೆಂಗಳೂರಿನಿಂದ ಪ್ರಜ್ಞೆ ಅವರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ಒಂದು ಪವಿತ್ರವಾದಂಥ ನಮಗೆ ಸ್ಫೂರ್ತಿ ಮತ್ತು ಸಹಕಾರ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಇಷ್ಟು ವರ್ಷಗಳ ಕಾಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ನಮಗೆ ತುಂಬ ಹೃದಯದಿಂದ ಆಶೀರ್ವಾದ ಮತ್ತು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ನಾನು ತಾಯಿಯನ್ನು ಕೇಳ್ತೇನೆ. ಕುಟುಂಬ ಸದಸ್ಯರಿಗೂ ಮಕ್ಕಳಿಗೂ ಮನೆಯಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ತಾಯಿ ಮಹೇಶ್ವರಿ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಿ ಅಂತೇಳಿ ಹೇಳೋದಕ್ಕೆ ಬಯಸಿ ಇನ್ನು 30ನೇ ತಾರೀಕು ಎಂದಿನಂತೆ ಶ್ರೀ ದ್ರೌಪದಮ್ಮನವರ ಕರಗಮಹೋತ್ಸವ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅದ್ದೂರಿಯಾಗಿ ನಡೆಯುವ ಕರಗಮಹೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಜನ ಬರ್ಬೋದು ನಿರೀಕ್ಷೆ ಇದೆ ಸರ್? ಬರ್ತಾ ಇದ್ದಾರೆ ಸರ್. ಈಗ ಸುಮಾರು 20 ತಂಡಗಳು ಬೇರೆ ರಾಜ್ಯಗಳಿಂದ ಬರ್ತಾ ಇದೆ. ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೂ ಕೂಡ ಒಂದು 3 ಹೊಸ ಕಾರ್ಯಕ್ರಮಗಳು ಬರುವಂಥದ್ದು. ಕರಗದ ವಿಶೇಷತೆ ಹೇಳಬೇಕಾದ್ರೆ ಸರ್ ಹೇಳ್ತೀನಿ. ನಮ್ಮಲ್ಲಿ ಮಹಿಳೆ ಕರಗ ಹೊರುವಂಥದ್ದು ವಿಶೇಷವಾದಂಥ ಒಂದು ಪದ್ಧತಿಯನ್ನು ಸುಮಾರು 60-63 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹೆಣ್ಣಂತ ಹೇಳಿದರೆ ದ್ರೌಪದಿ ದೇವಿ ಹೆಣ್ಣು, ಸೃಷ್ಟಿಯ ಮೂಲ ಹೆಣ್ಣು. ಹಾಗಾಗಿ ನಾವು ಹೆಣ್ಣನ್ನು ಪೂಜೆಯ ಒಂದು ಭಾವನೆಯಿಂದ ನೋಡಬೇಕನ್ನೋವಂಥ ಒಂದು ವಿಚಾರದಿಂದ ನಮ್ಮ ಹಿರಿಯರು ಹಾಕೊಂಡಂಥ ಒಂದು ಮಾರ್ಗದಲ್ಲಿ ನಾವು